ನೀವು ನಾಯಕಿ ಅಂದಾಗ ದರ್ಶನ್ ಸರ್ ಏನು ಹೇಳಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಯಾಕೆಂದ್ರೆ ಮೊದಲು ಅಂದ್ರೆ ನಾಯಕಿ ಅಂತ ವಿಚಾರ ಬಂದ್ರೆ ಅವ್ರು ನಮ್ಮ ಕನ್ನಡದವ್ರೇ ಆಗಬೇಕು ಅಂತ ಅದು ಬ್ರ್ಯಾಂಡ್ ಒತ್ಬಿಟ್ಟಿದೆ. ಅದೇನೇ ಸಿನಿಮಾ ಆದ್ರೂ ಅಲ್ಲಿ ಕನ್ನಡ ನಟಿ ಇದ್ದೇ ಇರ್ತಾರೆ. ಅಂದ್ರೆ ಬರೀ ನಾಯಕಿ ಅಂತಲ್ಲ, ಇವನ್ ಟೆಕ್ನಿಷಿಯನ್ಸ್ ನೋಡಿದ್ರು ಈ ಪ್ರತಿಯೊಬ್ಬರಿಗೂ ಅವ್ರು ಫಸ್ಟ್ ಆದ್ಯತೆ ಕೊಡೋದು ಯಾರು? ನಮ್ಮವ್ರನ್ನ ಹುಡುಕಿ ನಮ್ಮವ್ರಿಗೆ ಕೊಡೋದು. ಸೊ ಅವ್ರಿಗೆ ಆ ಗುಣ ಇರೋದ್ರಿಂದ ಏನೋ ಗೊತ್ತಿಲ್ಲ ಸರ್, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಡೆವಿಲ್ ಹೀರೋಯಿನ್ ಅಂತ ಹೇಳಿ ನನ್ಗೆ ಆ ಬಿರುದಿದೆ ಗೊತ್ತಾ. ಸೊ ಅದಕ್ಕಿಂತ ದೊಡ್ಡದು ಏನಿದೆ ನನಗೆ ಇವಾಗ ಕೊಡ್ತಿರೋ ಪ್ರೀತಿ, ಅದೆಲ್ಲ ನಮ್ಮ ದರ್ಶನ್ ಸರ್, ನನ್ನ ಪ್ರಕಾಶ್ ಸರ್ಗೆ ಸರ್. ಅದು ಏನೇ ಇದ್ರು ಅವರಿಬ್ಬರಿಗೆ ಅರ್ಪಣೆ ಇದೆ ಇದು. ಬಟ್ ಐ ಥಿಂಕ್ ಫಸ್ಟ್ ಅವ್ರು ಖುಷಿ ಆಗಿರ್ತಾರೆ, ನಮ್ಮವ್ರಿಗೆ ಅಂದ್ರೆ ನಮ್ಮ ಹುಡುಗಿನ ಸೆಲೆಕ್ಟ್ ಮಾಡಿದೆ ಅಂತ ಆದಾಗ ಅವ್ರಿಗೆ ಡೆಫಿನೆಟ್ಲಿ ಖುಷಿ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ಮೊದಲ ದಿನ ದರ್ಶನ್ ಅವ್ರ ಜೊತೆಗೆ ಒಟ್ಟಿಗೆ ನಿಂತು ಕ್ಯಾಮ್ರಾ ಮುಂದ್ಗಡೆ ಫೇಸ್ ಮಾಡುವಾಗ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ಒಂದು ಕ್ಷಣ, ಯಾವ ಸೀನ್ ಅದು? ಅದೇ ಹೇಳಿದೆ ಅಲ್ಲ, ಉದಯಪುರಲ್ಲಿ ನಾನು ಫಸ್ಟ್ ನೋಡಿದ್ದು, ಫ್ಲೈಟಲ್ಲಿ ನೋಡಿದ್ದು ನಾನು ಸರ್. ಅಲ್ಲಿ ತನಕ ಭೇಟಿ ಮಾಡಿಲ್ಲ, ಮಾತು ಆಡಿಲ್ಲ, ಏನೂ ಇಲ್ಲ. ಫ್ಲೈಟಲ್ಲಿ ನೋಡಿದಾಗ ಫ್ರಂಟ್ ಸೀಟಲ್ಲಿ ಕೂತಿದ್ರು, ನಾನು ಸ್ವಲ್ಪ ಒಂದು 2-3 ಸೀಟ್ ಹಿಂದೆ ಕೂತಿದ್ದೆ. ಅವ್ರು ಗೊತ್ತಲ್ಲ, ಫ್ರಂಟ್ ಸೀಟಲ್ಲಿ ಕೂತರು ಅವ್ರ ತಲೆ ಮತ್ತು ದೇಹ ಮಾತ್ರ ಕಾಣಿಸ್ತಾ ಇತ್ತು. ನಾನು ಅದನ್ನ ನೋಡ್ತಾ ಇದ್ದೆ. ಮತ್ತೆ ಇಳ್ದು ಹೋಗ್ಬೇಕಾದ್ರೆ ಮಾತಾಡ್ಸಿದ್ರು ಸರ್. ಅದೇ ಫಸ್ಟ್ ಡೇನೇ ನನಗೆ ಹೆಂಗೆ ಅಂದರೆ, ನನಗೊಂದು 5 ವರ್ಷದಿಂದ ಪರಿಚಯ ಇವರು, ನನಗೊಂದು ಮೊದಲಿಂದನೇ ಕಾಂಟ್ಯಾಕ್ಟ್ ಇತ್ತು ಸರ್ ಜೊತೆ. ಅಷ್ಟು ನಾನು ಗಾಬರಿ ನಡುಗ್ತಾ ಇದ್ದೀನಿ, ಫಸ್ಟ್ ಟೈಮ್ ಅಂತ ಸೂಪರ್ ಸ್ಟಾರ್ನ ನೋಡ್ತಾ ಇದ್ದೀನಿ ಅಂದಾಗ ನನಗೊಂದು ಭಯ ಇರುತ್ತೆ. ಬಟ್ ನಾವು ಮಂಗಳೂರವ್ರು ಹೆಂಗೆ ಅಂದರೆ, ಎಷ್ಟೇ ಆ ಫ್ಯಾನ್ ಗರ್ಲ್ ಮೂಮೆಂಟ್ ಇದು ಅಥವಾ ಎಷ್ಟೇ ಇದ್ರು ನೋಡಿದ ತಕ್ಷಣ ಇಷ್ಟೇ ಮಾಡೋದು ಬಿಟ್ಟರೆ ಬೇರೆ ಏನು ಒಂದೆರಡು ಮಾತು ಬರಲ್ಲ. ಅದು ಬೇರೆ ನನ್ನ ಫೇವ್ರೇಟ್ ಸೆಲೆಬ್ರಿಟೀಸ್ನ ನೋಡಿದ್ರು ಅಷ್ಟೇ, ದಟ್ಸ್ ಹೌ ವಿ ರಿಯಾಕ್ಟ್. ಸೊ ಹಂಗಿರ್ಬೇಕಾದ್ರೆ ನಮಸ್ತೆ ಸರ್, ನಮಸ್ತೆ ಅಮ್ಮ, ಆರಾಮ ಇದ್ರ, ಹೊಟ್ಟೆ ತುಂಬ ಊಟ ಮಾಡಿದಿರಾ ಅಂತ ಫಸ್ಟ್ ಕೇಳ್ತಾರೆ ಅವರು. ಅದು ಯಾರೇ ಬರಲಿ ಯಾರೇ ಹೋಗಲಿ, ಹೊಟ್ಟೆ ತುಂಬ ಊಟ ಮಾಡಿದ್ರ? ಹಾಂ, ಅದನ್ನು ಕೇಳಿದ್ರು. ಸೊ ಇಟ್ ವಾಸ್ ಆಲ್ ಕಂಫರ್ಟೇಬಲ್. ಫಸ್ಟ್ ಡೇ ಶೂಟ್ ಏನೂ ಇರಲಿಲ್ಲ. ಸೆಕೆಂಡ್ ಡೇ ನಾನು ಹೇಳ್ದಲ್ಲ, ದ ಟಫೆಸ್ಟ್ ಸಿಚುವೇಶನ್ ಅಂತ ಅದಿದ್ದು, ಅದೇ ಫಸ್ಟಿಗೆ ಇದ್ದಿದ್ದು ಸರ್ ಜೊತೆ. ಬಟ್ ಐ ವಾಸ್ ಪ್ರಿಪೇರ್ಡ್. ನನ್ನ ಹೋಮ್ವರ್ಕ್ ಏನಂದರೆ, ನನಗೆ ತಲೆಯಲ್ಲಿ ಇದ್ದಿದ್ದು ಇಷ್ಟೇ, ಲೋಕೆ ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ, ದೇವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಉಳಿಸ್ಕೋಬೇಕು. ಸೊ ನನ್ನ ಹೋಮ್ವರ್ಕ್ ಏನು, ಇಂಥ ಸೂಪರ್ ಸ್ಟಾರ್ ಜೊತೆ ಒಂದು ಅವಕಾಶ ಸಿಕ್ಕಿದೆ, ನಾನು ಯಾವತ್ತೂ ನನ್ನ ಪ್ರಕಾಶ್ ಸರ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಐ ಶುಡ್ ನೆವರ್ ಲೆಟ್ ಹಿಮ್ ಡೌನ್ ಅಂತ ಒಂದು ಐ ವಾಸ್ ಆಲ್ವೇಸ್ ಹ್ಯಾವಿಂಗ್ ದ್ಯಾಟ್ ಇನ್ ಮೈ ಹೆಡ್ ಆ್ಯಂಡ್ ಐ ಡಿಡ್ ಮೈ ಹೋಮ್ವರ್ಕ್. ನನಗೆ ಆ ಭಯ ಇರಲಿಲ್ಲ ಚಿಕ್ಕದ್ರಿಂದ, ನನಗೆ ಸ್ಟೇಜ್ ಫಿಯರ್ ಇಲ್ದಿರೋದ್ರಿಂದ ನನಗೆ ಐ ಥಿಂಕ್ ಯಾರನ್ನೂ ಬೇಕಾದ್ರೆ ಫೇಸ್ ಮಾಡ್ತೀನಿ ಆರಾಮಾಗಿ. ಸೊ ಅದೊಂದು ದೇವ್ರು ನನಗೆ ಕೊಟ್ಟಿರೋದ್ರಿಂದ ಅಷ್ಟು ನನಗೆ ಕಷ್ಟ ಆಗಿಲ್ಲ. ಎದುರುಗಡೆ ನಿಂತಾಗ ನಾಯಕಿಯರ ಪಾತ್ರ ಅಥವಾ ಏನು ಆ ನಟನೆಲ್ಲೇ ಕಂಡುಹಿಡಿದು ಬಿಡ್ತಾರೆ ಇವರು ಲಾಂಗ್ ರನ್ ಇರುವಂಥ ನಾಯಕಿ ಅಂತ. ಸೊ ಆ ಮಾತು ಅವ್ರ ಕಡೆಯಿಂದ ಬರ್ತಾ ಇದ್ದು ತುಂಬ ಚೆನ್ನಾಗಿ ನಡೆಸಿದ್ರೆ ಅಂತ ಏನಂತ ಹೇಳಿದ್ರು? ಹೌದು, ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಸರ್ ಅವರು. ಆ್ಯಂಡ್ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದಾಗ ದೇ ಯೂಸ್ ಟು ಅಪ್ರಿಷಿಯೇಟ್ ಮೀ. ಲೈಕ್ ಪ್ರಕಾಶ್ ಸರ್, ತಶ್ವಿನಿ ಅವರೆಲ್ಲ ಕೂತು ಅಷ್ಟು ನನಗೆ ಕೆಪಾಸಿಟಿ ಇದೆ, ಮಾಡ್ತಾಳೆ ಈ ಹುಡುಗಿ ಅಂದಿದ್ದಕ್ಕೆ ಅವರು ಹಾಕ್ಕೊಂಡಿರೋದು ಸರ್. ಬಿಕಾಸ್ ದೇ ವರ್ ನಾಟ್ ರೆಡಿ. ಅಲ್ಲಿ ಸೆಟ್ಟಿಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಯಾರೂ ರೆಡಿ ಇರಲಿಲ್ಲ ಸರ್. ಅದಿದೆ ಅಂತ ಹೇಳಿದ್ದಕ್ಕೇ ಅವ್ರು ಹಾಕ್ಕೊಂಡಿರೋದು. ಬಟ್ ಉದಯಪುರಲ್ಲಿ ಚೆನ್ನಾಗಿ ಮಾಡ್ತಾ ಇದೆಯಮ್ಮ ಅಂತ ಹೇಳಿದ್ರು. ಅವತ್ತಿಂದ ನಾನು ಫುಲ್ ಫ್ಯಾನ್ ಗರ್ಲ್, ಅವತ್ತಿಂದ ಫುಲ್ ಹೀರೋಯಿನ್ ಫೀಲ್ಸ್ ನನಗೆ. ಸರ್ ಕಡೆಯಿಂದನೇ ಬಂದುಬಿಡ್ತು ನನಗೆ ಅಂತ ಅವತ್ತಿಂದ ಫುಲ್ ಟೆನ್ಷನ್ ಫ್ರೀ ಆಗಿಬಿಟ್ಟು ಖುಷಿಯಾಗಿ ಮಾಡ್ತಾ ಇದ್ದೆ. ಈಗ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಸೊ ನೀವು ಹೇಳಿದಾಗೆ ನಮ್ಮ ಡೈರೆಕ್ಟ್ರು ಮಿಲನ ಪ್ರಕಾಶ್ ಅವರ ಸಿನಿಮಾಗಳಲ್ಲಿ ಹೀರೋಗೆ ಎಷ್ಟಿರುತ್ತೆ ಅದೇ ಥರ ಹೀರೋಯಿನ್ಗೂ ಅದೇ ಒಂದು ಕ್ಯಾಲಿಬರ್ ಇರುತ್ತೆ, ಆ ಮಟ್ಟಿಗೆ ಇದ್ದೇ ಇರುತ್ತೆ. ಸೊ ನೋಡಿದಾಗ ಅನ್ನಿಸ್ತಾ ಇದೆ, ಯಾಕೆಂದರೆ ನೀವು ಹೇಳೋವಂಥ ಡೈಲಾಗ್ಗಳು ಸಿನಿಮಾದ ವೇಗವನ್ನು ಮತ್ತಷ್ಟು ಜಾಸ್ತಿ ಮಾಡಿಸ್ತಾ ಇದೆ. ಹೌದು, ನೋಡಿದ್ರಾ ಹೆಂಗಿದೆ, ಹೆಂಗನ್ನಿಸ್ತು? ಸೊ ಐ ಥಿಂಕ್ ಅದೇನು ಇಲ್ಲ ಅಂದರೆ ಇವಾಗ ಡೆಫಿನೆಟ್ಲಿ ಅದು ತಲೆ ಹುಳ ಬಿಟ್ಟಿದೆ. ಇನ್ನು ಇದೆ ಸಿನಿಮಾ ನೋಡಿದಾಗ ಇದೇನಿಲ್ಲ ಅನ್ಸ್ಬಿಡತ್ತೆ. ಬಟ್ ಐ ಆಮ್ ಹ್ಯಾಪಿ. ನೀವು ನೋಡಿದ್ರಲ್ಲ, ನನ್ನ ಜರ್ನಿ ಇದೆ ಲೈಕ್ ಎಂಡ್ ತನಕನೂ ಅದಿರೋದ್ರಿಂದ. ಸೊ ಶುರುವಿಂದ ಕೊನೆ ತನಕ ನನ್ನ ಜರ್ನಿ ಇರುತ್ತೆ ಸಿನಿಮಾದಲ್ಲಿ. ಸೊ ಅಷ್ಟು ಆದ್ಯತೆ ಇರೋದ್ರಿಂದ ಅವರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪರ್ಫಾರ್ಮ್ ಮಾಡೋರ್ಗೆ ಆದ್ಯತೆ ಕೊಟ್ಟಿರೋದು ಲೋಕೇಶ. ಯಾ